ನನ್ ಬೇಬಿ ಎಲ್ಗಾದ್ರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ನೀನ್ ಅವಳ ಜೊತೆ ಇದ್ದು ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಬರ್ಬೇಕು. ಅಲ್ಲ, ಒಂದೇ ಒಂದು ಕರೆಕ್ಷನ್. ನಿಮ್ಮ ಚಾರು ಬೇಬಿ ಏನು ಇನ್ನ ಚಿಕ್ಕ ಬೇಬಿನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡಕ್ಕೆ, ಅದು ಅಲ್ದೇನೆ ನಮ್ಮ ಕಿಟ್ಟಿ ಏನ್ ಸ್ಕೂಲ್ ಆಯಮ್ಮನ ಕರ್ಕೊಂಡು ಬರಕ್ಕೆ ಕರ್ಕೊಂಡು ಹೋಗ್ಬಿಡಕ್ಕೆ. ಆಯಮ್ಮ ಅಲ್ಲ, ಇನ್ಮೇಲೆ ನನ್ ಬೇಬಿಗೆ ಕಿಟ್ಟಿನೇ ಡ್ರೈವರ್, ಮ್ಯಾನೇಜರ್ ಕಮ್ ಬಾಡಿ ಗಾರ್ಡ್. ದಡ್ಡನ್ ಮಕ್ಕಳು ಒಬ್ಬೊಬ್ರು ಯಾಮರ್ತಾನೆ, ಅರ್ಥನೇ ಆಗ್ತಿವಲ್ಲ ಇವ್ರಿಗೆ, ಹೆಂಗ್ ಹೇಳಿ. ಬಂದ್ಲು ಬಂದ್ಲು ಬಂದ್ಲು, ಅಯ್ಯೋ ಬಂತು ಬಂತು, ಬಂದ್ರು 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 ಬಂದ್ರು. ಯಾರು ಅವ್ರನ್ನ ನೀವು ನೋಡಿದ್ರೆ ನಿಮ್ಗೆ ಇರಿಟೇಟ್ ಆಗತ್ತೆ. ಆ ರಾಮಚಾರಿ ಹೆಂಡತಿ ಚಾರು ಚಾರು ಬಂದ್ಲು. ಚಾರು ಬಂದ್ಬಿಟ್ಲಾ? ಹಂಗಾರ ಸಮಸ್ಯೆ ಆಗ್ಬಿಡುತ್ತಲ್ಲ, ದೊಡ್ಡದೇ ಆಗ್ಬಿಡುತ್ತೆ. ಏನಾಯ್ತು? ರೀ ಮೇಡಮ್, ನನ್ನ ಅವಳಿ ನೋಡ್ಬಿಟ್ರೆ ನಿಮ್ ಜೊತೆ ಕೈ ಜೋಡಿಸಿರೋ ವಿಚಾರ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಗೆಲ್ಲೋಸ್ಕೊಳ್ಳಿ. ಅಲ್ಲಿ ಕಿಚನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕೂಲಾಗಿ ಕೂಲ್ ವಾಟರ್ ಕುಡಿತಾರೆ. ಬೇಬಿ ಕಮ್ ಕಮ್ ಚಾರು. ಬೇಬಿ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ಏನದು? ಕಿಟೇ ಕಿಟೇ, ಕಿಟ್ಟಿ? ಎಸ್ ಬೇಬಿ, ಹೆದರ್ಕೋಬೇಡ, ಕಿಟ್ಟಿನೂ ನಮ್ ಕಡೆನೆ. ಕಿಟೇ ಆಚೆ ಬಾ. ಮಾಮ್, ಇವನು ಆ ದರಿದ್ರ ರಾಮಚಾರಿ ತಮ್ಮ ಈಗ ನಮ್ ಕಡೆವನ್. ಯಾರು ಬೀಗ್ರುಜಿ ಹೇಳಿದ್ದು ನಿಜ. ಕೃಷ್ಣ ನಿಮ್ ಕಡೆ ಅವನ? ಹೌದು ಚಾರು ಮೇಡಮ್. ಆಹಾ, ಎಂತ ಡ್ರಾಮಾ! ಇವನನ್ನ ಹೆಂಗ್ ಲಾಕ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ರಾಮಚಾರಿ, ಏನು ನೀನೀಗ? ರಾಮಚಾರಿ ರಾಮಚಾರಿ ಯಾವನ ರಾಮಚಾರಿ? ನೋಡಕ್ ನಾನ್ ರಾಮಚಾರಿ ತರ ಇದೀನಿ ಅಂತ ನಾನ್ ರಾಮಚಾರಿ ಅಲ್ಲ. ನಾನು ರಾಮಚಾರಿ ತಮ್ಮ ಕೃಷ್ಣ ಅಲಿಯಾಸ್ ಕಿಟ್ಟಿ. ಮತ್ತ್ಯಾಕೆ ಅವ್ರನ್ನ ಚಾರು ಮೇಡಮ್ ಅಂತ ಕರೆದೆ? ಅವ್ರು ನಿಂಗೆ ಅದಕ್ಕೆ ತಾನೆ, ಅದಕ್ಕೆ ಮಾತು ಕರಿಬೇಕಿತ್ತು. ಇವ್ರು ಯಾರು? ಮಾನ್ಯತೆ ಮೇಡಮ್. ಅವ್ರು ಯಾರು? ಚಾರು ಮೇಡಮ್. ನಾನೇನ್ ಕರೆದು? ಚಾರು ಮೇಡಮ್. ಸರಿಯಾಗಿ ಕರೆದ್ನಲ್ಲ ಕಂದ. ನಡ್ಸು ಇನ್ನು ಎಷ್ಟು ದಿನ ಅಂತ ನಮ್ಮನ್ನೆಲ್ಲ ಬಕ್ರ ಮಾಡ್ತೀಯೋ ನಾನು ನೋಡ್ತೀನಿ. ನಿನ್ಗಿದ ಇರು. ರಾಮಚಾರಿ ಫೋನ್ ಮಾಡ್ತಾ ಇದ್ದಾನೆ. ಏನು? ರಾಮಚಾರಿನ? ಅಲ್ಲಲ್ಲ, ರಾಮಚಾರಿ ದೆವ್ವ. ಇರು, ಏನು ಅಂತ ಕೇಳ್ತೀನಿ. ಹಲೋ. ಹಾ ದೆವ್ವ ಫ್ರೆಂಡ್. ಹೌದೌದೌದೌದು, ನಿನ್ ಕಾಲ್ಗೆ ನಾವಿಬ್ರು ಆಗ್ಲಿಂದ ಕಾಯ್ತಾ ಇದ್ವಿ. ಇಲ್ಲೇ ನನ್ನ ಎದುರಿಗೆ ನಿಂತಿದ್ದಾರೆ. ಸರಿ ಆಯ್ತಾಯ್ತು. ಏನು? ಅಯ್ಯೋ ಪಾಪ. ಸರಿ ಹೇಳ್ತೀನಿ. ಅಯ್ಯೋ ಬೇಡ ಹಾಗೆಲ್ಲ ಮಾಡ್ಬೇಡ, ನಾನೇ ಹೇಳ್ತೀನಿ. ಸರಿ ಆಯ್ತು ದೇವ ಫ್ರೆಂಡ್, ಬಾಯ್. ಮುರಾರಿ, ನಿನ್ ದೆವ್ವ ಫ್ರೆಂಡ್ ಏನ್ ಹೇಳ್ತು? ಅದು ಒಂದ್ ಟಾಸ್ಕ್ ಮಾಡ್ಬೇಕು ಅಂತ ಹೇಳಿದೆ, ನೀನೇನು ಹೆದರ್ಕೋಬೇಡ. ಸತ್ಯ? ಏನ್ ಮಾಡ್ಬೇಕಂತೆ ಮುರಾರಿ? ಏನಂತ ಮಹಾ ಕಷ್ಟದ ಕೆಲ್ಸ ಏನಲ್ಲ ಬಿಡು. ಅದು ಒಂದ್ ಅರ್ಧ ಕೆಜಿ ಅರ್ಧ ಕೆಜಿ ಆಪಲ್ ತಿನ್ಬೇಕಾ ಮುರಾರಿ? ಇಲ್ಲ, ಅರ್ಧ ಕೆಜಿ ಬಾದಾಮಿ ಪಿಸ್ತಾ ತಿನ್ಬೇಕಂತೆ. ಹೌದಾ? ಅಯ್ಯೋ ನಿನ್ನ, ಅದಲ್ಲ, ನೀನು ಅರ್ಧ ಕೆಜಿ ಹಸಿಮೆಣಸಿನ್ಕಾಯಿ ತಿನ್ಬೇಕಂತೆ. ಏನು? ನನ್ ಹಸಿರು ಮೆಣಸಿನ್ಕಾಯಿ ತಿನ್ಬೇಕಂತ? ಮತ್ತಿನ್ನೇ ನಾನಾ? ಅಯ್ಯಯ್ಯೋ, ನನ್ನಿಂದ ಆಗಲ್ಲಪ್ಪ. ನೀನ್ ತಿಂದೇ ಇದ್ರೆ ನಾನೇ ಬಂದ್ ತಿನ್ನಿಸ್ತೀನಿ ಅಂತ ಹೇಳ್ತು ನನ್ ದೆವ್ವ ಫ್ರೆಂಡು.
ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನೇ ತಿಂತೀನಿ. ಹಾ, ಹಂಗೆ ಬಾ ದಾರಿಗೆ. ಆಹಾ, ಓಹೋ, ಅಲ್ಲೊಂದು ಲೈನು ಇಲ್ಲೊಂದು ಲೈನು, ಇವೆರಡರ ಮಧ್ಯದಲ್ಲಿ ಅಸಲಿ ಲೈನ್ ಯಾವುದು ಅಂತ ನನ್ನೊಬ್ಬನಿಗೆ ಗೊತ್ತಿರೋದು. ಬೇಬಿ ಯಾಕೊಂಥರ ಇದೆಯಾ? ಮಾಮ್, ನನ್ಗೆ ಆ ಮನೇಲಿ ತುಂಬಾ ಹಿಂಸೆ ಆಗ್ತಿದೆ. ಹಿಂಸೆ ಆಗ್ತಾ ಇದೆಯಾ? ಯಾಕೆ? ಯಾರಾದ್ರೂ ಟಾರ್ಚರ್ ಮಾಡ್ತಾ ಇದಾರಾ? ಅದೊಂಥರ ಟಾರ್ಚರ್. ಏನ್ ಹೇಳ್ತಾ ಇದೆಯಾ ಬೇಬಿ? ನನ್ಗೆ ಆ ಮನೇಲಿ ಪ್ರೈವಸಿನೇ ಇಲ್ಲ ಮಾಮ್. ಎಲ್ಗ್ ಹೋಗ್ತೀಯಾ, ಯಾಕೆ ಹೋಗ್ತೀಯಾ, ಯಾಕೆ ಒಬ್ಳೆ ಹೋಗ್ತೀಯ ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ. ಹೌದಾ ಬೇಬಿ? ಒಂದ್ ಕೆಲ್ಸ ಮಾಡು, ಅಲ್ಲಿರೋದಕ್ ಆಗೋದಿಲ್ಲ ಅಂದ್ರೆ ಇಲ್ಲಿಗ್ ಬಂದ್ಬಿಡು. ಬರೋ ಆಗಿದ್ದಿದ್ರೆ ನಾನು ಯಾವತ್ತೂ ಬಂದ್ಬಿಡ್ತಿದ್ನಲ್ಲ ಮಾಮ್. ಹೇಳಿದ್ನಲ್ಲ, ಈ ಮಗುನ ಎತ್ಕೊಟ್ ಬಂದ್ಬಿಡ್ತೀನಿ ಅಂತ. ಆದ್ರೆ ಮಗು ಆಗೋವರ್ಗು ನಾನು ಅಲ್ಲೇ ಇರ್ಬೇಕು ಅಂದ್ರೆ ನಾನು ಎಲ್ಗಾದ್ರೂ ಹೋಗೋದಕ್ಕೆ ಯಾರಾದ್ರೂ ಬಾಡಿ ಗಾರ್ಡ್ ಬೇಕು ಮಾಮ್. ನಿನ್ನಿಂದ ಅರೇಂಜ್ ಮಾಡಕ್ ಆಗುತ್ತಾ ಮಾಮ್? ಬೇಬಿ, ಇದೇನಿದು ಹೀಗ್ ಕೇಳ್ತಾ ಇದ್ಯಾ? ನೀನು ಕೇಳಿದ್ರೆ ಆ ಸೂರ್ಯ ಚಂದ್ರನೇ ತಂದು ನಿನ್ನ ಎದುರುಗಡೆ ನಿಲ್ಲಿಸ್ತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದ್ ಬಾಡಿ ಗಾರ್ಡ್ ನ ಅರೇಂಜ್ ಮಾಡೋದಕ್ಕಾಗಲ್ವಾ? ಬಾಡಿ ಗಾರ್ಡ್ ಮಾತ್ರ ಅಲ್ಲ, ಡ್ರೈವರ್ ಕಮ್ ಮ್ಯಾನೇಜರ್ ಕೂಡ ಅರೇಂಜ್ ಮಾಡ್ತೀನಿ ಬೇಬಿ. ಈ ಮೂರು ಕೆಲ್ಸ ಒಬ್ನೇ ಯಾರಾದ್ರೂ ಮಾಡೋ ತರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬೇಬಿ. ಸರಿ, ನಾನಿನ್ ಹೊರಡ್ಲಾ? ಬಾಯ್ ಬ್ರೋ. ಮಾಮ್, ಇವನಿಗೆ ಹೇಗೋ ಬೇರೆ ಕೆಲ್ಸ ಇಲ್ಲ. ಈ ಕಿಟ್ಟಿನೇ ನನ್ ಬಾಡಿ ಗಾರ್ಡ್ ಆದ್ರೆ ಹೇಗೆ? ಇದೇ ಪ್ಲಾನು. ಆದ್ರೆ ಈ ಪ್ಲಾನ್ ಸೂಪರ್ ಪ್ಲಾನ್. ಅಲ್ಲ ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಚಾರು ಬೇಬಿ ಹೇಳೋದು ಸರಿನೇ. ಕಿಟಿ, ಇನ್ ಮುಂದೆ ನೀನ್ ಎಲ್ಲೂ ಹೋಗ್ಬಾರ್ದು. ನನ್ ಬೇಬಿ ಎಲ್ಗಾದ್ರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ನೀನ್ ಅವಳ ಜೊತೆ ಇದ್ದು ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಅಲ್ಲ, ಒಂದೇ ಒಂದು ಕರೆಕ್ಷನ್. ನಿಮ್ಮ ಚಾರು ಬೇಬಿ ಏನು ಇನ್ನ ಚಿಕ್ಕ ಬೇಬಿನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡಕ್ಕೆ, ಅದು ಅಲ್ದೇನೆ ನಮ್ಮ ಕಿಟ್ಟಿ ಏನ್ ಸ್ಕೂಲ್ ಆಯಮ್ಮನ ಕರ್ಕೊಂಡು ಬರಕ್ಕೆ ಕರ್ಕೊಂಡು ಹೋಗ್ಬಿಡಕ್ಕೆ. ಆಯಮ್ಮ ಅಲ್ಲ, ಇನ್ಮೇಲೆ ನನ್ ಬೇಬಿಗೆ ಕಿಟ್ಟಿನೇ ಡ್ರೈವರ್, ಮ್ಯಾನೇಜರ್ ಕಮ್ ಬಾಡಿ ಗಾರ್ಡ್. ಅಲ್ಲ ಮೇಡಮ್, ಅದು ಅಯ್ಯೋ, ಸರಿ ಹೋಯ್ತು. ಕಳ್ಳನ್ನೇ ಕರ್ಕೊಂಡ್ಬಂದು ಕಾವಲ್ ಕಾಯಕ್ ಬಿಟ್ರಂತೆ. ಆಯ್ತು ಕತೆ. ಇದು ನನ್ನಿಂದ ಮಾಡಕ್ ಆಗಲ್ಲ ಮೇಡಮ್, ಆಗಲ್ಲ ಮೇಡಮ್. ಯಾಕೆ ಮಾಡೋದಕ್ಕಾಗಲ್ಲ? ಅದು ಓಕೆ ಮನೇತಾಜಿ, ಆದ್ರೆ ಇವನನ್ನ ನಂಬಿ ಹೇಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ? ಈ ಕೆಲ್ಸ ಸರಿಯಾಗಿ ನಿಭಾಯಿಸ್ತಾನೆ. ಮೇಡಮ್, ನನ್ಗೆ ಈ ಕಾರ್ ಓಡಿಸೋದು, ಯಾರಿಗಾರು ಹೊಡೆಯೋದು ಬಡಿಯೋದು ಬಿಟ್ರೆ ಇನ್ನೇನು ಬರಲ್ಲ ರೀ. ನಾನೀಗ ಕೊಡ್ತಾ ಇರೋ ಕೆಲ್ಸನೂ ಅದೇ. ನನ್ ಬೇಬಿನ ಸೇಫ್ ಆಗಿ ಎಲ್ಲಾ ಕಡೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು. ಐ ಮೀನ್ ಡ್ರೈವರ್. ನನ್ನ ಬೇಬಿಗೆ ಯಾರಾದ್ರೂ ತೊಂದ್ರೆ ಮಾಡಿದ್ರೆ, ಇಲ್ಲ ಯಾರಾದ್ರೂ ತಕರಾರು ಮಾಡಿದ್ರೆ ಮುಖ ಮೂತಿ ನೋಡಿದ್ರೆ ಕೊಡ್ತಾ ಇರ್ಬೇಕು. ಐ ಮೀನ್ ಬಾಡಿ ಗಾರ್ಡ್. ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸ ಅಂದ್ರೆ, ಆ ರಾಮಾಚಾರಿ ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ ಇಲ್ಲಿ ಬಂದ್ ಹೇಳೋದು. ಆದ್ರೆ ಇಲ್ಲಿನ ವಿಷಯ ಅಲ್ಲಿ ಗೊತ್ತಾಗ್ದಿರೋ ತರ ನೋಡ್ಕೊಳ್ಳೋದು. ಐ ಮೀನ್ ಮ್ಯಾನೇಜರ್. ಡ್ಯಾಡ್, ಐ ಅಗ್ರಿ. ಆಂಟಿ ಜೋ ಬೋಲ್ರಿ ಅದು ಕರೆಕ್ಟ್ ಇದೆ. ನನಗೆ ನನ್ನ ಚಾರು ಡಾರ್ಲಿಂಗ್ ಸೇಫ್ಟಿನೇ ಮುಖ್ಯ ಅಂಡ್ ಇಂಪಾರ್ಟೆಂಟ್. ಓಕೆ ಮಿಸ್ಟರ್ ಕಿಟ್ಟಿ, ಕಿಟಿ, ಚಾರು ಮೇರಾ ಡಾರ್ಲಿಂಗ್, ಶಿ ಇಸ್ ಮೈ ಫಿಯಾನ್ಸಿ. ಅವಳಿಗೆ ಯಾವ ತಕ್ಲೀಫ್ ಆಗ್ಬಾರ್ದು. ಅವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು, ಸೇಫ್ ಆಗಿ ಕರ್ಕೊಂಡು ಬರ್ಬೇಕು. ಓಕೆ? ಇವನೊಬ್ಬ ಬಾಕಿ ಅಂತ. ಅಲ್ಲ, ಅದು ನನ್ನಿಂದ ಆಗ್ಲೇಬೇಕು ಕಿಟಿ. ಇಟ್ಸ್ ಮೈ ಆರ್ಡರ್. ನಾನ್ ಅಪಾಯಿಂಟ್ ಮಾಡ್ಕೊಂಡಾಯ್ತು. ಇವತ್ತಿಂದ ನಿನ್ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಓಕೆ ಮೇಡಮ್, ನೀವ್ ಹೇಳದ್ಮೇಲೆ ಇನ್ನೇನು, ಮುಗೀತು ಬಿಡಿ.
ಅಯ್ಯೋ ಹಣೆ ಬರಕ್ಕೆ ಹೊಣೆ ನಡೆಸಿ ಬಟ್ ನಂದೊಂದು ಕಂಡೀಷನ್. ಈಗ ಈಗ ಪಾರ್ಟಿ ಬಂತು. ಹೇಳಿ 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 ಹೇಳಿ. ಕಿಟ್ಟಿಗೋ ಮೇರೆ ತರಫ್ ಸಭಿ ಪೇಮೆಂಟ್ ಕೊಡ್ತೀನಿ. ಏನ್ ಕೊಡ್ತೀರಿ? ಕಿಟ್ಟಿಗೆ ನನ್ ಕಡೆಯಿಂದ ಪೇಮೆಂಟ್ ಕೊಡ್ತೀನಿ. ಪೇಮೆಂಟ್ ಕೊಡಿ. ಚಾರು ನನ್ ವೈಫ್ ಅಲ್ವಾ? ಏನಿದೆ? ಚಾರು ನನ್ ಫ್ಯೂಚರ್ ವೈಫ್ ಅಲ್ವಾ? ಸೊ ಉಸ್ಕಾ ಸೆಕ್ಯೂರಿಟಿ ಕೆ ಲಿಯೆ ನಾನೇ ಪೇಮೆಂಟ್ ಕೊಡ್ಬೇಕಲ್ವಾ? ಕೊಡಿ. ಸರ್ ಸೂಪರ್ ಸರ್ ನೀವು. ಥ್ಯಾಂಕ್ ಯು. ಬೆಣ್ಣೆನ್ ತೆಗೆದು ರೊಟ್ಟಿ ಮೇಲೆ ಇಟ್ಬಿಟ್ರು. ದಡ್ ನನ್ ಮಗ ಬೆಣ್ಣೆನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದೇ ಬರಲ್ಲ. ಎಷ್ಟೇ ಆದ್ರೂ ಬೆಣ್ಣೆ ಮಿಂದೇತಾನೆ. ನೀವ್ ಎಂತ ಎಂದು ಬಿಡ್ರಿ. ಅಯ್ಯೋ ಅಳಿ ಅಂದ್ರೆ ನೀವು ನನ್ ಬೇಬಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲ ಮುರಾರಿ, ಈ ಮೆಣಸಿನ್ಕಾಯಿ ತಿನ್ನೋ ಟಸ್ ನನ್ಗೆ ಯಾಕೆ? ನಾನು ಒಬ್ಳೇನ ರಾಮಾಚಾರಿನ್ ಸಾಯಿಸಿದ್ದು? ರಾಮಾಚಾರಿ ದೇವಾಗೆಲ್ಲ ಗೊತ್ತಿರುತ್ತಲ್ಲ. ನಾನು ನನ್ ಜೊತೆಗೆ ಚಾರು ಅವ್ರಮ್ಮ ಮಾನ್ಯತಾ, ಸೆಕ್ಸೇನಾ, ವರುಣ್ ಎಲ್ರೂ ಇದ್ರಲ್ಲ. ಏನೋ ಅಲ್ಲ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ರಾಮಾಚಾರಿ ದೆವ್ವ ನನ್ ಮೇಲೆ ತಪ್ಪು ತಿಳ್ಕೊಂಡಿದ್ಯೋ ಅದೇ ತರ ಅವ್ರಗಳ ಮೇಲೂ ತಿಳ್ಕೊಂಡಾನೆ. ಅಂದ್ಮೇಲೆ ನನ್ಗೆ ಯಾಕೆ ಈ ಮೆಣಸಿನ್ಕಾಯಿ ತಿನ್ನೋ ಶಿಕ್ಷೆ ಅವ್ರಗಳ್ಗೂ ಕೊಡ್ಬೇಕಲ್ವಾ? ಅಲ್ಲ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನ್ ಈ ತರ ಎಲ್ಲ ನಿನ್ ದೆವ್ವ ಫ್ರೆಂಡ್ ಹತ್ರ ಕೇಳ್ಬಿಟ್ಟು ಹೇಳ್ಬೋದಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ರಕೋತ್ಗೆ. ನಾನ್ ನಿನಗ್ ಸಪೋರ್ಟ್ ಮಾಡ್ತು ಅಂದ್ರೆ ಶಿಕ್ಷೆ ಡಬಲ್ ಮಾಡ್ತೀನಿ ಅಂತ ಹೇಳ್ತು. ನೀನೀಗ ಅರ್ಧ ಕೆಜಿ ಮೆಣಸಿನ್ಕಾಯಿ ತಿನ್ಲೇಬೇಕಂತೆ ಅಷ್ಟೇ. ಅದ್ ಸರಿ, ಈಗ ಮೆಣಸಿನ್ಕಾಯಲ್ಲಿ ಹಾ, ಮೆಣಸಿನ್ಕಾಯಲ್ಲಿ ಮನೇಲಿ ಒಂದ್ 4 ಯಾರ್ ನೀವು? ತಗೊಳ್ಳಿ ಮೆಣಸಿನ್ಕಾಯಿ. ಯಾರ್ ಕೊಟ್ಟಿದ್ದು? ಗೊತ್ತಿಲ್ಲ. ಅದ್ ಸರಿ, ನೀನ್ ಯಾರು? ಅದು ನಿನಗ್ ಬೇಕಿಲ್ಲ. ಇದನ್ನ ಏನ್ ಮಾಡ್ಬೇಕು? ನಿನಗ್ ಫೋನಲ್ಲಿ ಎಲ್ಲ ಹೇಳಿದಾರಲ್ವಾ? ಅದ್ ಸರಿ, ನೀನ್ ಎಲ್ಲಿಂದ ಬಂದಿದ್ಯಾ? ಅಪ್ಪಪ್ಪಪ್ಪಪ್ಪ, ನೋಡ್ದ ಪ್ರೇತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಟಾಸ್ಕ್ ಕೊಡೋದಲ್ದೆ ಟಾಸ್ಕ್ ಬೇಕಾಗಿರೋ ಪ್ರಾಪರ್ಟಿನ ಪಾಟಲ್ಲೇ ಡೆಲಿವರಿ ಮಾಡಿಸಿದೆ. ಹೌದೌದು. ಸರಿ, ನೀನೀಗ್ಲೇ ತಿನ್ನಕ್ ಶುರು ಮಾಡು. ಅಯ್ಯೋ, ನನ್ನಿಂದ ಆಗಲ್ಲ. ಆಗಲ್ಲ ಅಂದ್ರೆ ಈಗ ಫೋನ್ ಬರುತ್ತೆ. ಫೋನ್ ಬಂದ್ರೆ ನಾನ್ ಮಾತಾಡೋಲ್ಲ, ನೀನೇ ಮಾತಾಡ್ಕೊ. ನಾನ್ ಮಾತಾಡಲ್ಲ, ನನಗ್ ಭಯ ಆಗತ್ತೆ. ಮತ್ತೆ ಬಾಯಿ ಮುಚ್ಕೊಂಡು, ಅಲ್ಲಲ್ಲ ಹಲ್ ಕಚ್ಕೊಂಡು ತಿನ್ನು ಮತ್ತೆ.